ಮಾತ್ರ ಕೊಡ್ತೀವಿ ಸರ್. ಇವಾಗ MBA ನಲ್ಲಿ 1 ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ, MCA ನಲ್ಲಿ 1 ಗೋಲ್ಡ್ ಮೆಡಲ್ ಕೊಡ್ತೀವಿ. MCOM ಅಲ್ಲಿ 11 ಜನ ಇದ್ದಾರೆ ಸರ್. ಒಂದು ರೂಲ್ ಮಾಡ್ಕೊಂಡಿದ್ದೀವಿ ಗೋಲ್ಡ್ ಮೆಡಲ್ ಕೊಡೋದಕ್ಕೆ. ಇವಾಗ ನಮ್ಮದು ಇಂಟೇಕ್ 30 ಅಂತಿದ್ರೆ ಅಟ್ಲೀಸ್ಟ್ 15 ಸ್ಟೂಡೆಂಟ್ಸ್ ಕೋರ್ಸಲ್ಲಿ ಇರಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ಏನಾಗ್ತಿದೆ ಅಂದರೆ 5 ಸ್ಟೂಡೆಂಟ್ 6 ಸ್ಟೂಡೆಂಟ್ಸ್ ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಲ್ಲಿ ನಿಮ್ಗೆ ಗೊತ್ತಿರೋಕ್ಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ. 5 ಸ್ಟೂಡೆಂಟ್ಸ್ ಇದ್ದಾಗ ಅದ್ರಲ್ಲಿ ಒಬ್ಬ ಗೋಲ್ಡ್ ಮೆಡಲ್ ಕೊಟ್ಟರೆ ಪ್ರಾಬಬ್ಲಿ ಇದು ಕ್ವಾಲಿಟಿ ಸರಿ ಹೋಗುತ್ತೆ. ಅದಕ್ಕೆ ಒಂದು ಮಿನಿಮಮ್ ನಂಬರ್ ಅದ್ರ 50% ಸ್ಟೂಡೆಂಟ್ಸ್ ಇದ್ದರೆ ಅದರಲ್ಲಿ ಬೆಸ್ಟ್ ಇದ್ದರೆ ಗೋಲ್ಡ್ ಮೆಡಲ್ ಕೊಡೋದು. ನಮ್ಮ ಇಂಟೇಕ್ 60 ಇದು MCOM ಫಸ್ಟ್ ಬ್ಯಾಚಲ್ಲಿ 11 ಜನ ಸೇರಿಕೊಟ್ಟಿದ್ದಾರೆ. ಅದ್ರಲ್ಲಿ ಗೋಲ್ಡ್ ಮೆಡಲ್ ಕೊಡೋದ್ರಲ್ಲಿ ನಾವು ಅರ್ಥ ಇಲ್ಲ ಅಂತ ನಮ್ಮ ಒಂದು ಭಾವನೆ ಎಷ್ಟು. ಅದಕ್ಕೆ ಟಾಪಲ್ಲಿರೋರಿಗೆ ನಾವು ಬೇರೆ ಥರ ಮೆಡಲ್ ಕೊಡ್ತೇವೆ ಹೊರತು ಗೋಲ್ಡ್ ಮೆಡಲ್ ಕೊಡಬೇಕಾದ್ರೆ ಮಿನಿಮಮ್ ಸಮ್ ನಂಬರ್. ಹೌದು ಸರ್, ಇವಾಗ ತುಂಬ ಕೋರ್ಸಸ್ ಸ್ಟಾರ್ಟ್ ಮಾಡಿದೆ. ಅಗ್ರಿಕಲ್ಚರಲ್ MTech ಇನ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಅಂತ ಮಾಡ್ತಾ ಇದ್ದೀವಿ. ಯಾಕಂದರೆ ಐ ಥಿಂಕ್ ಅಗ್ರಿಕಲ್ಚರ್ ಆಟೋಮೇಷನ್ ತುಂಬ ಆಗ್ತಿದೆ. ನೀವು ಹೇಳಿದಲ್ಲ ಸ್ಟಾರ್ಟಪ್ ಅದೆಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾರ್ಟಪ್. ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಮತ್ತೆ ಏಪ್ರಿಲ್ನಲ್ಲಿ ಎಲ್ಲ MSME ಅವ್ರು ಕರೆಸ್ತಿದ್ದೀವಿ. ಎಲ್ಲ ಪ್ರಾಜೆಕ್ಟು ಡಿಸ್ಪ್ಲೇ ಮಾಡ್ತೀವಿ. ಯಾವುದು ರಿಲೆವೆಂಟ್ ಆಗಿದ್ದರೆ ಅವ್ರು ಇಷ್ಟಪಟ್ಟರೆ ಆ ಪ್ರಾಜೆಕ್ಟ್ನ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿ ಟೆಕ್ನಾಲಜಿ ಡೆವಲಪ್ ಮಾಡ್ಕೊಡ್ತೀವಿ. ದಟ್ ಇಸ್ ಹೌ ವಿ ವಾಂಟ್ ಟು ಕ್ರಿಯೇಟ್ ಇಟ್. ಇವಾಗ ಆಲ್ರೆಡಿ 5-6 ಅಗ್ರಿಕಲ್ಚರಲ್ಲಿ ಪ್ರಾಜೆಕ್ಟ್ ಆಗಿದೆ ಸರ್. ಆ್ಯಂಡ್ MTech ಇನ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಒಂದು ಮಾಡ್ತಿದ್ವಿ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬುದ್ಧಿವಂತ ಹುಡುಗರಿಗೆ ಇವಾಗ ನಿಮ್ಗೆ ಗೊತ್ತಲ್ಲ, ಸೆಮಿಕಂಡಕ್ಟರ್ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾ ಇದೆ. ಸೆಮಿಕಂಡಕ್ಟರ್ ಅಂದರೆ ಚಿಪ್ ಮಾಡೋದು ಇದೆಲ್ಲ ಇಟ್ಸ್ ಎ ಹೈ ಎಂಡ್ ಟೆಕ್ನಾಲಜಿ. ಅದಕ್ಕೋಸ್ಕರ ಅದರಲ್ಲಿ MTech ಇನ್ ಸೆಮಿಕಂಡಕ್ಟರ್ ಟೆಕ್ನಾಲಜಿ ಅಂತ ಅದರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದು ಒಳ್ಳೆ ಕ್ವಾಲಿಟಿ ಹುಡುಗರಿಗೆ. ನಾಳೆ ನಿಮ್ಮ ಸಾಫ್ಟ್ವೇರ್ ಕಂಪ್ನಿಗಳು ಬರಬೇಕು ಇದು ದಾವಣಗೆರೆಗೆ ಅಂದರೆ ಇವಾಗ ಮೋಸ್ಟ್ಲಿ AI ಬೇಸ್ಡ್ ಕಂಪ್ನೀಸೇ ಬರುತ್ತೆ. AI ಬೇಸ್ಡ್ ಕಂಪ್ನೀಸ್ಗೆ ಬೇಕಾದ ಚಿಪ್ ಡಿಸೈನ್ ಮಾಡೋದಕ್ಕೆ ಭಾಳ ಆಪರ್ಚುನಿಟಿ ಇದೆ. ಅದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡ್ತಿದ್ದೀವಿ. ಇದೆಲ್ಲ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಏನೇನು ಟೂಲ್ಸ್ ಬೇಕೋ ಅದೆಲ್ಲ ಇನ್ವೆಸ್ಟ್ಮೆಂಟ್ ತೊಗೊಂಡಿದ್ದೀವಿ. ಪ್ರಾಬಬಲಿ ನಮ್ಮದು ಹೊಸ ಬಿಲ್ಡಿಂಗ್ ಇನಾಗ್ರೇಷನ್ ಆದಾಗ ತೋರಿಸ್ತೀನಿ ಎಲ್ಲ ಎಕ್ವಿಪ್ಮೆಂಟು ಐತೆ ಶೋ ಇದೆ. ಇದೊಂದು ಆಗ್ತಿದೆ. ಆಮೇಲೆ ಹೆಲ್ತ್ ಕೇರಲ್ಲಿ ಮಾಡ್ತಾ ಇದ್ದೀವಿ ತುಂಬ. ಆಮೇಲೆ ಬಯೋಟೆಕ್ನಾಲಜಿನ ಮಾಡ್ತಾ ಇದ್ದೀವಿ, ತುಂಬ FTech ಪ್ರೋಗ್ರಾಮ್ಸ್ ಮಾಡ್ತೀವಿ. ಆಮೇಲೆ ಹೆಲ್ತ್ ಕೇರಲ್ಲಿ ಇದು ಸರ್ ಫಿಸಿಯೋಥೆರಪಿ ಕೋರ್ಸಸ್ಸು, ಆಮೇಲೆ BSc ಅಲೈಡ್ ಸೈನ್ಸ್ ಹತ್ರ ನಿಮ್ಗೆ ಗೊತ್ತಲ್ಲ, ಹಾಸ್ಪಿಟಲ್ ಟೆಕ್ನಿಷಿಯನ್ಸ್ ಇರ್ತಾರಲ್ಲ, ಎಕ್ಸ್ರೇ ಟೆಕ್ನಿಷಿಯನ್ ಇರ್ಬೋದು, ಆಮೇಲೆ ಆಪ್ಟಿಷಿಯನ್ಸ್ ಇರ್ಬೋದು, ಆ ಕೋರ್ಸಸ್ ಎಲ್ಲ ಇವಾಗ ನೀವು ಬರೋ ಮೇನ್ ಟೋಟ್ಲಿ 94 ಪ್ರೋಗ್ರಾಮ್ ನಡೀತದೆ. ನಿಮ್ಮ ದಾವಣಗೆರೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನೊಂದು ಹಳ್ಳಿಗಳಿಗೆ ಇವಾಗ ಹೋಗಿ ಕೋರ್ಸಸ್ ಮಾಡ್ತಾ ಇದ್ದೀವಿ ಗೊತ್ತಾ. ನಮ್ಮ ಒಬ್ಬರು ಮೇಡಮ್ ಇದ್ದಾರೆ, ಇವರು ವೈಫ್, ಅದಕ್ಕೆ ಇನ್ಚಾರ್ಜ್ ಮಾಡಿದ್ದೇವೆ ಪ್ರೊಫೆಸರ್ ಅವರು. ನಿಮಗೆಲ್ಲ ಫೋಟೋಸ್ ಎಲ್ಲ ತೋರಿಸ್ತೀನಿ. ಇಲ್ಲೇ 10 ಹಳ್ಳಿಗೆ ಹೋಗಿ 20 ಹೆಂಗಸರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದ್ವಿ. ಇದು ಬಟ್ಟೆ ಹೊಲಿಯೋದಾಗೋದಾಗಲಿ, ಕೇಶಾಲಂಕಾರದಾಗಲಿ, ಅದರದ್ದೆಲ್ಲ ತುಂಬ ಜನ ಏನಂದರೆ ಇವಾಗ ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇರ್ತಾರೆ ನೋಡ್ರಿ, ಎಲ್ಲ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬೆಂಗಳೂರಲ್ಲೇ ಇರುತ್ತೆ. ಆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅವರು ಈ ಕಡೆ ಕಾಂಟ್ರಾಕ್ಟ್ ಥರ ಕೊಟ್ಟರೆ ಇಲ್ಲಿ ವಿಲೇಜ್ ಹೆಸರು ಫ್ರೀ ಇದ್ದಾಗ ಆ ಬಟ್ಟೆಗಳು ಹೊಲಿಬೋದು. ಇದು ಉದ್ದೇಶ. ಸೊ ಅದು ಮಾಡಿದ್ರೆ ಐ ಥಿಂಕ್ ನಾವು ಸುತ್ತಮುತ್ತ ಇರೋ ಹೆಣ್ಮಕ್ಳಿಗೆ ಎಕಾನಮಿ ಇಂಪ್ರೂವ್ ಮಾಡ್ಬೋದು. ಇದು ಮಾಡ್ತಾ ಇದ್ದೀವಿ ಸರ್. ಆಲ್ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ 40 ಜನ ಲೇಡೀಸ್ನ ಟ್ರೈನ್ ಮಾಡಿದ್ದೀವಿ. ಹಾಗೆ ಸರ್ಟಿಫಿಕೇಟ್ ಕೊಡ್ತೀವಿ. ಇನ್ನೂ ಒಂದಿದೆ, ಅವ್ರು ಅದೇ ಥರ ಕೋರ್ಸ್ಕೊಂಡು ಮಾಡ್ಕೊಳ್ತಾ ಇರ್ಬೋದು ಸರ್. ಒಂದು ಸರಿ 6 ಗಂಟೆ ಒಂದು ಕೋರ್ಸ್ ಮಾಡಿದ್ರೆ 1 ಕ್ರೆಡಿಟ್ ಅಂತ ಕೊಡ್ತಾ ಹೋಗ್ತೀವಿ. ನೀವು ಇಷ್ಟಾವಧಿ ಕೋರ್ಸ್ ನೀವು ಕೊಡ್ತಾ ಹೋಗ್ಬೋದು. ಅದಕ್ಕೆ ಮೈಕ್ರೋ ಕ್ರೆಡೆನ್ಷಿಯಲ್ ಕೋರ್ಸ್ ಅಂತ ಮಾಡಿದ್ದೀವಿ. ನೀವು 20 ಕ್ರೆಡಿಟ್ ಮಾಡ್ಕೊಡ್ರಿ. ನಿಮ್ಮ ಡಿಗ್ರಿ ನೀವು ಓದಿದಿರೋ ಬಿಟ್ಟಿದಿರೋ ಅದೆಲ್ಲ ಆ 20 ಕ್ರೆಡಿಟ್ ಬೇಸ್ ಮೇಲೆ ನಿಮ್ಗೊಂದು ಡಿಪ್ಲೊಮಾ, ಯೂನಿವರ್ಸಿಟಿ ಡಿಪ್ಲೊಮಾ ಅಂತ ಒಂದು ಸರ್ಟಿಫಿಕೇಟ್. ಯಾಕೆ ಆವಾಗ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿ ಅಂತ. ಅದು ಕೆಲಸಕ್ಕೆ ಹೋಗಿ ಗೌರ್ಮೆಂಟ್ ಕೆಲಸಕ್ಕಾಗಲ್ಲ, ನಿಮಗೂ ಸೆಲ್ಫ್ ಕಾನ್ಫಿಡೆನ್ಸ್ ಇಂಥದ್ದೆಲ್ಲ ಕೋರ್ಸ್ ನಾನು ಮಾಡಿದ್ದೀನಿ, ನನಗೆ ಇಷ್ಟು ಎಬಿಲಿಟೀಸ್ ಇದೆ ಅಂತ ತೋರಿಸೋದಕ್ಕೋಸ್ಕರ ಈ ಮೈಕ್ರೋ ಕ್ರೆಡೆನ್ಷಿಯಲ್ ಪ್ರೋಗ್ರಾಮ್ ಅಂತ ಮಾಡ್ತೀನಿ. ಇದು ಶುರು ಆಗಿದೆ. ನಡೀತೆ ಸರ್, ಅದು ಕಂಪಲ್ಸರಿ ಸರ್. ಯೋಗ ಎಲ್ಲ ಕಂಪಲ್ಸರಿ ನಮ್ಮಲ್ಲಿ ಮಾಡಲೇಬೇಕು. 1.5 ಕ್ರೆಡಿಟ್ ಅದು ಮಾಡಲಿಕ್ಕೆ ಬೆಳಿಗ್ಗೆ ಮಾಡಬೇಕು. ಯೋಗ ಅಂತ ಮೇನ್ ಡಿಗ್ರಿ ಕೋರ್ಸ್ ಇಲ್ಲ ಸರ್, ಪಾರ್ಟ್ ಆಗಿಲ್ಲ, ಕ್ರೆಡಿಟ್ ಮಾಡಿ 160 ಕ್ರೆಡಿಟಲ್ಲಿ 2 ಕ್ರೆಡಿಟು ಯೋಗ.